ಶಾಸಕರಾಗಿದ್ದಾರೆ, ಅವರ ಜೊತೆಗಿರುವಂತಹ ಸಂಘಟನೆಯನ್ನು ಕಾಪಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ಬಿಜೆಪಿ ವಾದ. ಇದು ಹೇಳಿ ಹಳೇದಾಯ್ತು, ಹೊಸದಲ್ರಲ್ಲ ಇದು. ಅದೇ ಮೊನ್ನೆ ಮತ್ತೆ ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ. ನೋಡಿ, ಅದು ಕಟ್ಟಿದಾರೋ ಈ ಕದರ ಅನ್ನೋದು ಅದು ನಮಗೆ ಸಂಬಂಧಪಟ್ಟಂಥ ವಿಚಾರ. ಅದಕ್ಕೆ ಬಿ ಜೆ ಪಿಯವ್ರಿಗೆ ಅದೇನೋ ತಗೊಳ್ಳೋ ಚರ್ಚೆ ಮಾಡೋವಂಥ ವಿಷಯ ಅಲ್ಲ, ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು ಬೇರೆ ಇದ್ದರೆ ಅದು ಚರ್ಚೆ ಮಾಡ್ಬೋದು. ಸೊ ಒಂದೊಂದು ಸಾರಿ ವೀಕ್ ಆಗಬೇಕಾಗುತ್ತೆ, ಒಂದೊಂದು ಸಾರಿ ಗಟ್ಟಿ ಆಗಬೇಕಾಗುತ್ತೆ. ರಾಜಕೀಯದಲ್ಲಿ ಗಿವ್ ಐ ಟೇಕ್ ಇರ್ತದೆ, ಕಾಂಪ್ರಮೈಸ್ ಅನ್ನೋದು ಒಂದು ಫಾರ್ಮುಲಾ ಇದ್ದೇ ಇರುತ್ತೆ. ಸೊ ಆ ಸಂದರ್ಭ ತಕ್ಕ ನಡ್ಕೊಳ್ತಾರೆ ಅಷ್ಟೇ. ಎಲ್ಲ ಖುಷಿ ಸ್ಟಿಕ್ ಮಾಡಲಿಕ್ಕಾಗಲ್ಲ, ಎಲ್ಲದಕ್ಕೂ ಲೂಸ್ ಮಾಡಲಿಕ್ಕಾಗಲ್ಲ. ಸೊ ಅದೇನಿದ್ರು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಷ್ಟೇ. ಸರ್, ಆಫ್ಟರ್ ಬೈ ಎಲೆಕ್ಷನ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ್ದು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಮುನ್ಸ್ಕೊಂಡಿದ್ದಾರೆ ಅಂತ, ಅಂದ್ರೆ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಕೆಲ ನಾಯಕರು ಕೂಡ. ಇಲ್ಲ, ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇನು ಎಂಟೈರ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಕೇವಲ ದಾವಣಗೆರೆಗೆ ಸೀಮಿತವಾಗಿರೋಂಥ ಘಟನೆ. ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಬೇರೆ ಬೇರೆ ಮುಖಂಡರು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿಪಡಿಸ್ತೀವಿ, ನೋಡೋಣ. ಅವ್ರಿಗೆ ಮೊದಲು ನೋಟಿಸ್ ಕೊಡಲಿ, ಅವ್ರು ಏನು ರಿಪ್ಲೈ ಕೊಡ್ತಾರೆ ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಜಮೀರ್ ಅಹಮದ್ ತಲೆದಂಡ ಆಗುತ್ತೆ ಅಂತ ಮಾತುಗಳು. ಅದು ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಸೊ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಿದ್ವಿ. ಅದು ಹೈಕಮಾಂಡ್ಗೆ ಮಂತ್ರಿಮಂಡಲ ಸಂದರ್ಭದಲ್ಲಿ ಅದು ಬರುವಂಥ ವಿಚಾರ. ಸರ್, ನಾಗನಗೌಡ ಕಂದಕೂರು ಒಂದು ಪತ್ರ ಬರೆದಿದ್ದಾರೆ ಸರ್ ಸಿಎಂಗೆ. ಏನತ್ರ ನಿನ್ನೆ 6 ಜನ ಸತ್ಯಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಸಿಎಂ ಅವಕ್ಷೇತ್ರ ಆಗಿದ್ದೆ. ಆದರೆ ಯಾದಗಿರಿಲಿ 4 ಜನ ಇದು ಕೃಷಿ ಹೊಂಡ ಬಿತ್ತಿಸತ್ರು, ಅವ್ರಿಗೆ ಯಾರು ಪರಿಹಾರ ಕೊಟ್ಟಿಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ ಪರಿಹಾರ ಕೊಡೋದು. ನೋಡೋಣ, ಅದನ್ನ ಸಿ ಎಂ ಅವರು ಅದನ್ನ ಕೊಡ್ತಾರೆ. ನೋಡೋಣ, ಅದಕ್ಕೂ ಏನು ಯಾವ ರೀತಿ ಘಟನೆ ಆಗಿದೆ ಗೊತ್ತಿಲ್ಲ. ಸೊ ಇಲ್ಲಿ ಕೊಟ್ಟರು ಅಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸಿ ಎಂ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡೋಣ ನಿಮ್ಮ ವಿಚಾರವನ್ನು. ಸರ್, ಒಂದಷ್ಟು ಜನ ಶಾಸಕರು ಡೆಲ್ಲಿಗೆ ಹೋಗಿದ್ರು, ಸಚಿವ ಸಂಪುಟ ಹೋಗಿ ಬಂದರು, ಮಂತ್ರಿ ಆಗಲಿಕ್ಕೆ ರಿಕ್ವೆಸ್ಟ್ ಮಾಡಿ ಬಂದದ್ದು ಹಳೇದು, ಅದು ಸುದ್ದಿ ಹಳೇದು. ಹಾಗೆ ಆಗ್ತಾರೆ, ತೊಳೆದು ಅದರಲ್ಲಿ ಸ್ವಲ್ಪ ತೊಗೊಳ್ತಾರೆ, ಎಲ್ಲ ಮಿಕ್ಸ್ ಮಾಡ್ತಾರೆ. ರಿಷಫಲ್ ಅಂತೂ ಆಗೋದು ಪಕ್ಕಾ ಸರ್ ಆಗಿದ್ರೆ. ಈ ಸಫಲ ಆಗ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕಲ್ರಿ, ಹೈಕಮಾಂಡ್ ಕೊಟ್ಟರೆ ಮಾಡ್ತಾರೆ ಸಿ ಎಂ ಅವರು. ಅವಾಗ ನೀವು ಹೇಳ್ದಂಗೆ ಸೀನಿಯರು ಜೂನಿಯರು ಎಕ್ಸ್ಪೀರಿಯನ್ಸ್ ಇದ್ದವರು ಮಿಕ್ಸ್ ಆಗಿ ಮಾಡ್ತಾರೆ. ಪರ್ಮಿಷನ್ ಕೊಡೋ ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ತಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಗಳು, ಅದ್ರ ಬಗ್ಗೆ ಏನಾದ್ರು ಕೂಡ ಸಿಕ್ಕಿದೆ ಸರ್ ಬದಲಾವಣೆ? ಇಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ ಪಕ್ಷದಲ್ಲಿ. ಚರ್ಚೆ ಬಂದಾಗ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು.